ರೈಲ್ವೆಯನ್ನ ಸುಧಾರಿಸುವ ಹೆಸರಲ್ಲಿ ತರುವ ಕಾಯ್ದೆಗಳಿಂದ ದೇಶದ ಬಡವರಿಗೆ ಜನಸಾಮಾನ್ಯರಿಗೆ ಕಿರುಕುಳ ಆಗಬಾರದು. ರೈಲ್ವೆಯನ್ನ ಖಾಸಗೀಕರಣ ಮಾಡುವ ಪ್ರಯತ್ನ ಮಾಡಬಾರದು. ಅದರಿಂದ ಪರಿಶಿಷ್ಟರ ಉದ್ಯೋಗಕ್ಕೆ ಸಂಚಕಾರ ಬರಲಿದೆ. ಬಡವರ ರೈಲು ಪ್ರಯಾಣ ಅವರ ಅಂತಿಮ ಯಾನವಾಗದಂತೆ ನೋಡಿಕೊಳ್ಳೋದು ಅಗತ್ಯ. ಹೀಗೆ ಹೇಳಿ ಮೋದಿ ಸರ್ಕಾರ ಹಾಗೂ ರೈಲ್ವೆ ಸಚಿವರಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದು ಉತ್ತರ ಪ್ರದೇಶದಿಂದ ಬಂದಿರುವ ಸಂಸದ ಯುವ ದಲಿತ ನಾಯಕ ಚಂದ್ರಶೇಖರ್ ಆಜಾದ್. ರೈಲ್ವೆ ಖಾಸಗೀಕರಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರನ್ನ ಉದ್ಯೋಗಾವಕಾಶಗಳಿಂದ ಮತ್ತಷ್ಟು ವಂಚಿತರನ್ನಾಗಿಸಲಿದೆ. ರೈಲ್ವೆ ತಿದ್ದುಪಡಿ ಮಸೂದೆ ಅನಗತ್ಯ ಅಧಿಕಾರಶಾಹಿಗೆ ಎಡೆಮಾಡಿಕೊಡುವ ಸಂಭವವೇ ಹೆಚ್ಚು. ಇವು ರೈಲ್ವೆ ತಿದ್ದುಪಡಿ ಮಸೂದೆ 2024 ಮೇಲಿನ ಭಾಷಣದಲ್ಲಿ ಸಂಸದ ದಲಿತ ನಾಯಕ ಚಂದ್ರಶೇಖರ್ ಆಜಾದ್ ವ್ಯಕ್ತಪಡಿಸಿದ ಅಭಿಪ್ರಾಯಗಳು. ರೈಲ್ವೆ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಬುಧವಾರ ಚರ್ಚೆಗೆ ತೆಗೆದುಕೊಳ್ಳಲಾಯಿತು. ಆ ಸಂದರ್ಭದಲ್ಲಿ ಅದು ಚರ್ಚೆಗೆ ಗ್ರಾಸವಾಯಿತು. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಾರ ರೈಲ್ವೆ ಮಂಡಳಿಯ ಅಧಿಕಾರವನ್ನ ಹೆಚ್ಚಿಸೋಕೆ ಮತ್ತು ಕಾರ್ಯಾಚರಣೆಯಲ್ಲಿ ಇನ್ನಷ್ಟು ದಕ್ಷತೆ ತರೋಕೆ 1989ರ ರೈಲ್ವೆ ಕಾಯ್ದೆಯ ತಿದ್ದುಪಡಿಗೆ ಮಸೂದೆ ಉದ್ದೇಶಿಸಿದೆ. ಆದರೆ ಸ್ವಲ್ಪ ಯಾಮಾರಿದ್ರೂ ದಕ್ಷತೆಯ ಹಳಿ ತಪ್ಪಬಹುದು ಅನ್ನೋದು ಸಂಸತ್ತಿನಲ್ಲಿ ಸಂಸದ ಚಂದ್ರಶೇಖರ್ ಆಜಾದ್ ವ್ಯಕ್ತಪಡಿಸಿದ ಆತಂಕ. ರೈಲ್ವೆ ತಿದ್ದುಪಡಿ ಮಸೂದೆ ಕುರಿತು ಮಾತನಾಡುವಾಗ ಉತ್ತರ ಪ್ರದೇಶದ ನಗೀನಾ ಕ್ಷೇತ್ರದ ಸಂಸದ ಆಜಾದ್ ಸಮಾಜ ಪಕ್ಷದ ನಾಯಕ ಚಂದ್ರಶೇಖರ್ ಆಜಾದ್ ಪ್ರತಿಕ್ರಿಯೆ ತೀಕ್ಷ್ಣವಾಗಿತ್ತು. ಭಾರತೀಯ ರೈಲ್ವೆಯಲ್ಲಿನ ಲೋಪದೋಷಗಳ ಕುರಿತು ಅವರು ಗಮನ ಸೆಳೆದ್ರು. ರೈಲುಗಳಲ್ಲಿ ಬಡವರು ಪ್ರಯಾಣ ಮಾಡೋದ್ರಿಂದ ಕಾಳಜಿ ಬೇಕಿದೆ ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವಿರುದ್ಧ ಚಂದ್ರಶೇಖರ್ ಆಜಾದ್ ವಾಗ್ದಾಳಿ ನಡೆಸಿದ್ರು. ಈ ಮಸೂದೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಧಾನಗತಿ ಮತ್ತು ಕಡಿಮೆ ದಕ್ಷತೆಗೆ ಕಾರಣವಾಗಬಹುದು ಅಂತ ಅವರು ವಾದಿಸಿದ್ರು. ಮಸೂದೆಯ ಉದ್ದೇಶ ಆಡಳಿತಾತ್ಮಕ ಸುಧಾರಣೆಯೇ ಆಗಿದ್ದರೂ ಅದು ರೈಲ್ವೆಯ ಮೂಲಭೂತ ಅಧಿಕಾರಗಳನ್ನ ದುರ್ಬಲಗೊಳಿಸೋದಕ್ಕೆ ಕಾರಣವಾಗಬಹುದು ಅನ್ನೋ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ರು. हमारे लिए आम आदमी की जरूरतें सर्वोपरि हैं। रेलवे सुलभ, किफायती और विश्वसनीय होना चाहिए। विधेयक को सुनिश्चित करना चाहिए कि इन सिद्धांतों का पालन होगा। हालांकि विधेयक का उद्देश्य अच्छा हो सकता है, लेकिन इससे संभावित परिणाम दुर्गामी है। हमें सावधानीपूर्वक आगे बढ़ना चाहिए और सुनिश्चित करना चाहिए कि सुधार रेलवे के मूल तत्व कमजोर. ಅನಗತ್ಯ ಅಧಿಕಾರಶಾಹಿಗೆ ಮಸೂದೆ ಎಡೆ ಮಾಡಿಕೊಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದ್ರು. ರೈಲ್ವೆ ಮಂಡಳಿಯಲ್ಲಿನ ನೇಮಕಾತಿಗಳಲ್ಲಿ ರಾಜಕೀಯ ಮೂಗು ತೂರಿಸಬಾರದು. ಅರ್ಹತೆ, ಕೌಶಲ್ಯ ಮತ್ತು ಪರಿಣಿತಿಗೆ ಆದ್ಯತೆ ಇರಬೇಕು ಅಂತ ಚಂದ್ರಶೇಖರ್ ಆಜಾದ್ ಹೇಳಿದ್ರು. ಯಾವುದೇ ಭಿನ್ನಾಭಿಪ್ರಾಯ ದಕ್ಷತೆ ಕಡಿಮೆಯಾಗುವುದಕ್ಕೆ ಕಾರಣವಾಗುತ್ತೆ ಅಂತ ಅವರು ಅಭಿಪ್ರಾಯಪಟ್ಟರು. ರೈಲುಗಳಲ್ಲಿ ಸಾಮಾನ್ಯ ಬೋಗಿಗಳ ಸಂಖ್ಯೆಯನ್ನ ಹೆಚ್ಚಿಸೋದಕ್ಕೆ ಮತ್ತು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ಆದ್ಯತೆ ನೀಡಬೇಕು ಅಂತ ಅವರು ಆಗ್ರಹಿಸಿದ್ರು. ರೈಲ್ವೆ ವ್ಯವಸ್ಥೆಯಲ್ಲಿ ಸುರಕ್ಷತೆಯನ್ನ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ಕ್ರಮ ಬಹಳ ಅಗತ್ಯ ಹೆಜ್ಜೆಯಾಗಿದೆ ಅಂತ ಆಜಾದ್ ಹೇಳಿದ್ರು. रेलवे का बैकलॉग जल्दी जल्दी भरना चाहिए। जनरल कोच बढ़ाए जाने चाहिए क्योंकि बहुत बड़ी आबादी रेलवे में सफर करती है. ಲೋಕೋ ಪೈಲಟ್ಗಳ ಮೇಲೆ ಹೆಚ್ಚು ಒತ್ತಡ ಬೀಳದಂತೆ ನೋಡಿಕೊಳ್ಳೋಕೆ ಅವರ ಕೆಲಸದ ಸಮಯವನ್ನ ಮಿತಗೊಳಿಸಬೇಕಿದೆ. ಸರ್ಕಾರ ಈ ಅಂಶಕ್ಕೆ ಒತ್ತು ನೀಡಬೇಕಿದೆ ಅಂತ ಹೇಳಿದ್ರು. खत्म कर रहा हूं। रात की ड्यूटी कठिन है, उसके बाद पर्याप्त आराम चाहिए। इस संबंध में एचपीसी का सुझाव भी था कि लोको पायलट के लिए 2 रात्रि बाद ड्यूटी का आदेश हो, तो ये इस पे अमल नहीं किया गया, जिसके कारण उनकी आंख लग जाती है और कई बार दुर्घटना होती है। हजारों लोगों की जिंदगी से खिलवाड़ नहीं होना चाहिए. ದೇಶದ ಬಡವರು ರೈಲ್ನಲ್ಲಿ ಪ್ರಯಾಣ ಮಾಡ್ತಾರೆ. ಇದು ಅವರ ಕೊನೆಯ ಪ್ರಯಾಣ ಆಗದಂತೆ ನೋಡಿಕೊಳ್ಳುವುದು ಅತ್ಯಗತ್ಯ ಅಂತ ಹೇಳೋ ಮೂಲಕ ರೈಲ್ವೆ ಅಪಘಾತಗಳು ನಿರಂತರವಾಗಿ ಸಂಭವಿಸುತ್ತಿರುವ ಕುರಿತು ಅವರು ಟೀಕಿಸಿದ್ರು. बहुत लोगों की जान दुर्घटना में जा रही है। हमने कई एक्सीडेंट जो है देखे हैं और एक कर्मचारी की जान की जिस तरह दब गई, ये भी एक बहुत बड़ी समस्या थी। जनता में गुस्सा पैदा हुआ, इसकी रोकथाम की जाए। गरीब यात्रा करने के लिए जाता है, अंतिम यात्रा ना हो जाए, इस बात का हमें ध्यान रखना पड़ेगा. ರೈಲ್ವೆಯನ್ನ ಖಾಸಗೀಕರಣಗೊಳಿಸುವ ಸರ್ಕಾರದ ಉದ್ದೇಶದ ಬಗ್ಗೆನೂ ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದ್ರು. ರೈಲ್ವೆಯನ್ನ ಖಾಸಗೀಕರಣಗೊಳಿಸಿದ್ರೆ ಅದರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಉದ್ಯೋಗದ ಅವಕಾಶಗಳನ್ನ ಮತ್ತಷ್ಟು ನಿರಾಕರಿಸುವುದು ನಡೆಯುತ್ತೆ ಅನ್ನೋ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ರು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.